ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರು ಇದನ್ನು ಬಹಳ ಕೂಲಂಕುಷವಾಗಿ ಕೇಳಬೇಕು. ಈ ಸುದ್ದಿ ವಿಜಾಪುರದ ಜಂಟಿ ನಿರ್ದೇಶಕಿ ರೂಪಾನನ್ನ ಮೊದಲ ತಕ್ಷಣ ಅಮಾನತುಗೊಳಿಸಿ ಕಾನೂನಾತ್ಮಕ ಕ್ರಮಗಳನ್ನು ಇಲಾಖಾ ತನಿಖೆ ಮಾಡ್ತೀರಿ. ಚಲುವರಾಯಸ್ವಾಮಿ ಅವರೇ, ನೀವು ಯಾಕೋ ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಸಡ್ಡೆ ಧೋರಣೆ ತೋರ್ತೀರಿ. ಯಾವಾಗಲೂ ನಿಮ್ಮ ಪ್ರವಾಸ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಅನೇಕ ಕೃಷಿ ಮೇಳಗಳನ್ನು ಮಾಡ್ತಾರೆ, ಅನೇಕ ಇಲ್ಲಿ ಕೃಷಿಕರು ಅನೇಕ ಉತ್ಪಾದನೆಗಳನ್ನು ಮಾಡಿ ಉತ್ತರ ಕರ್ನಾಟಕದ ಒಂದು ಸೌಭಾಗ್ಯ, ಉತ್ತರ ಕರ್ನಾಟಕದ ಹೃದಯವಂತ ರೈತರು ಇವತ್ತು ಎಷ್ಟೊಂದು ಬಳಲಿ ಸಾಯಾಕತ್ತಾರ, ಅವರು ಎಷ್ಟು ತೊಂದರೆ ಅನುಭವಿಸಾಕತ್ತಾರ, ಅದರ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ದರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ನೇರವಾಗಿ ರೂಪಾನನ್ನ ಅಮಾನತು ಮಾಡ್ರಿ. ವಿಜಯಪುರದ ಜಂಟಿ ನಿರ್ದೇಶಕಿ ಅವರು 200ಕ್ಕಿಂತಲೂ ಹೆಚ್ಚು ರಜೆಗಳನ್ನು ಹಾಕಿದಾರ. ಸುಳ್ಳು ದಾಖಲೆ ಎಲ್ಲವೂ ಬಟಾ ಬಯಲಾಗೈತಿ. ರಜಾ ಹಾಕಿ ಎಲ್ಲಿ ಹೋಗಿದ್ರಿ ಮೇಡಮ್ ಅವರೇ, ರೂಪಾ ಅವರೇ? ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ, ಜಂಟಿ ನಿರ್ದೇಶಕಿ ಅಂತ ದೊಡ್ಡ ಹುದ್ದೆ ತಗೊಂಡಿರಿ, ಇನ್ನೂ ಸರ್ವಿಸ್ ಭಾಳ ಐತಿ, ಉನ್ನತ ಹುದ್ದೆಗೆ ಹೋಗಬಹುದು. ವಿಜಾಪುರದ ರೈತರಿಗೆ ಮೋಸ ವಂಚನೆ ಮಾಡಿದಿರಿ, ಅದು ನಿಮಗೆ ಶಾಪ ತಟ್ಟುವುದು. ರೂಪಾ ಅವರೇ, ವಿಜಾಪುರದ ರೈತರು ಇವತ್ತು ರೊಚ್ಚಿಗೆದ್ದಾರ, ಅವರನ್ನು ತಕ್ಷಣ ಅಮಾನತು ಮಾಡಂದಾರ. ಯಾಕಂದರೆ ರೈತರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಇವರು ಕಚೇರಿಯಲ್ಲಿ ಹಾಜರಿರುವುದಿಲ್ಲ. ಯಾವಾಗ ಹಾದು ಹೋದರೂ ಸಹಿತ ಕಚೇರಿಯಲ್ಲಿ ರಜೆ ಹಾಕಿದಾರಂತಾರೆ. 258 ರಜೆ ಹಾಕ್ತಾರೆ ಅಂದರೆ ವರ್ಷಕ್ಕೆ 8 ದಿವಸ ಉಳಿದಿದ್ದು ಇವರು ಪಗಾರ ಹೆಂಗೆ ತಗೋತಾರೆ? ಇನ್ನು ಇದನ್ನು ತನಿಖೆ ಆಗಬೇಕು. ಉನ್ನತ ಮಟ್ಟದ ತನಿಖೆ ಆದ ತಕ್ಷಣ ಅಲ್ಲಿಂದ ಅವರನ್ನು ಬಿಡುಗಡೆಗೊಳಿಸಿ ಮತ್ತೊಬ್ಬ ಒಳ್ಳೆಯ ಅತ್ಯುತ್ತಮ ಅಧಿಕಾರಿಯನ್ನು ಅದೇ ವಿಜಯಪುರ ಜಂಟಿ ನಿರ್ದೇಶಕ ಹುದ್ದೆಗೆ ಕೊಡಬೇಕು. ಇದು ಅಲ್ಲಿಯ ಉಸ್ತುವಾರಿ ಸಚಿವರಿಗೂ ಸಹಿತ ಕಳಂಕ ತರುತ್ತಿರುವ ಈ ರೂಪಾನನ್ನ MB ಪಾಟೀಲ್ರೇ ಹೊರಗೆ ಹಾಕ್ರಿ. ಯಾಕಂದರೆ ಬಹಳಷ್ಟು ಸ್ವಾಭಿಮಾನ ಕುಟುಂಬದವರು MB ಪಾಟೀಲ್ರೇ. ನೀವು ಯಾವಾಗಲೂ ಸ್ವಚ್ಛ ಮತ್ತು ದಕ್ಷ ಆಡಳಿತ ನೀಡುವವರು. ನಿಮ್ಮ ಹೆಸರು ಮತ್ತು ನಿಮ್ಮ ಕುಟುಂಬಕ್ಕೆ ಕಲಂಕ ತರುವಂಥ ಈ ರೂಪಾನ ಮಾತ್ರ ಹೊರಗೆ ಹಾಕ್ರಿ. ರೈತರೇ ಇವತ್ತು ಅನ್ನದಾತರು. ರೈತರಿಗೆ ತೊಂದರೆ ಆದರೆ ಜಗತ್ತಿಗೆ ತೊಂದರೆ ಆದಂಗೆ ಅದನ್ನು ತಿಳ್ಕೊಬೇಕಲ್ರಿ. ರೂಪಾ ಮೇಡಮ್ ಅವರೇ, ಎಷ್ಟೊಂದು ನಿಮಗೆ ಜಂಟಿ ನಿರ್ದೇಶಕ ಹುದ್ದೆ, ಎಷ್ಟು ನಿಮಗೆ ವೇತನ, ಎಷ್ಟು ನಿಮಗೆ TADA, ಎಷ್ಟು ಸರ್ಕಾರಿ ಸವಲತ್ತುಗಳು ಇದ್ದರೂ ಸಹಿತ ನೀವು ರಜೆಗಳನ್ನು ಹಾಕಿ ಸರ್ಕಾರಕ್ಕಿಗೂ ಸಹಿತ ವಂಚಿಸಿದಿರಿ. ಹಾಗಾದ್ರೆ ನಿಮ್ಮ ಮೇಲೆ ದೊಡ್ಡ ಕಠಿಣ ಕ್ರಮ ಆಗಬೇಕಲ್ರಿ. ತಕ್ಷಣ ವಿಜಯಪುರದ ಎಲ್ಲ ಶಾಸಕರು ಕೂಡಿ ಚಲುವರಾಯಸ್ವಾಮಿನಿಗೆ ಗೆರಾವ್ ಹಾಕ್ರಿ. ಚಲುವರಾಯಸ್ವಾಮಿನಿಗೆ ಗೆರಾವ್ ಹಾಕಿದ ತಕ್ಷಣ ರೂಪಾನ ಅಮಾನತು ಮಾಡ್ರಿ. ಜಂಟಿ ನಿರ್ದೇಶಕಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಮತ್ತೊಬ್ಬ ದಕ್ಷ ಅಧಿಕಾರಿಯನ್ನು ಹಾಕ್ತೀರಿ ಚಲುವರಾಯಸ್ವಾಮಿ ಅವರೇ. ರೈತರ ರೊಚ್ಚಿಗೆದ್ದಾರ, ರೈತರ ಶಾಪ ತಗೋಬೇಡ್ರಿ. ಇಲ್ಲದಿದ್ರೆ ಈ ಕಡಕ ಜವಾರಿ ಕಾಕ ಚಲುವರಾಯಸ್ವಾಮಿ ಅವರೇ ನಿಮ್ಮ ಮುಂದೆ ಬಂದೇ ಸುದ್ದಿ ಬಿತ್ತರಣೆ ಮಾಡತಾನ. ಯಾರಿಗೆ ಹೆದರುವುದು, ಯಾರಿಗೆ ಬೆದರುವುದು ಈ ಕಡಕ ಜವಾರಿ ಕಾಕನ ಜಾಯಮಾನವಲ್ಲ. 7 ದಿನ ಟೈಮ್ ಕೊಡ್ತೀವಿ. ನೀವು ಅಮಾನತ್ತು ಮಾಡಲಿಲ್ಲ ಅಂದರೆ ಜಂಟಿ ನಿರ್ದೇಶಕಿಯನ್ನು ನೇರವಾಗಿ ನಿಮ್ಮ ಕಚೇರಿಗೆ ಬಂದು ಅಲ್ಲೇ ಸುದ್ದಿ ಬಿತ್ತರಣೆ ಮಾಡ್ತೀನಿ. ಇದು ಒಂದು ಚಲುವರಾಯಸ್ವಾಮಿಯವರಿಗೆ ಕೃಷಿ ಮಂತ್ರಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ಕೊಂಡು ರಾಜ್ಯದಲ್ಲಿ ಭಾಳ ಹೆಸರಾಗಿದ್ರಿ. ಆದರೆ ನೀವು ಕೃಷಿ ಮಂತ್ರಿ ಆದ ತಕ್ಷಣ ನಿಮ್ಮ ಚಟುವಟಿಕೆಗಳು ಯಾಕೊಂಡು ನಿಂತಾವೆ, ಇದನ್ನು ಸಹಿತ ವಿಚಾರ ಮಾಡಿರಿ ಚಲುವರಾಯಸ್ವಾಮಿ ಅವರೇ. ಹಾಗಾದರೆ ರೂಪಾ ಅವ್ರನ್ನ ತಕ್ಷಣ ಅಲ್ಲಿ ಜಂಟಿ ನಿರ್ದೇಶಕಿ ಹುದ್ದೆಯಿಂದ ಅಮಾನತು ಮಾಡಬೇಕು. ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ಆ ರೈತರ ಜೊತೆ ಸಮಾಲೋಚನೆ ಮಾಡಬೇಕು. ದಕ್ಷ ಮತ್ತು ಶಿಸ್ತಿನ ಅಧಿಕಾರಿಯಲ್ಲಿ ನಿಯೋಜನೆಗೊಳಿಸಬೇಕು. ಮಾಡ್ತೀರಿ ಚಲುವರಾಯಸ್ವಾಮಿ ಅವರೇ? ವಿಜಯಪುರದ ಮಹಾನ್ ಶಾಸಕರೇ, ಕಾಂಗ್ರೆಸ್ದಲ್ಲಿಯೂ ಇದ್ದೀರಿ, BJPಯಲ್ಲಿಯೂ ಇದ್ದೀರಿ, JDSದು ಒಂದು ಶಾಸಕ ಆರಿಸಿ ಬಂದೈತಿ. ನೀವು ಎಲ್ಲರೂ ಕೂಡಿ ಚಲುವರಾಯಸ್ವಾಮಿ ಹತ್ರ ಹೋಗಿ ತಕ್ಷಣ ಈ ರೂಪಾನನ್ನ ಅಲ್ಲಿಂದ ಬಿಜಾಪುರದಿಂದ ಹೊರಗೆ ಹಾಕ್ರಿ. ಕಡಕ ಜವಾರಿ ಕಾಕನ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಮತ್ತು ಶೇರ್ ಮಾಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತರದೇನೆ, ಅಧಿಕೃತವಾಗಿ ರಜೆಯನ್ನು ಪಡೆಯದೇನೆ ಅನಧಿಕೃತವಾಗಿ ಗೈರ್ಹಾಜರಿದ್ದು, ಅದರಲ್ಲಿ 60 ದಿನ ಪರಿವರ್ತಿತ ರಜೆ ಮತ್ತು 198 ದಿನಗಳ ಗಳಿಕೆ ರಜೆ ತಿಕ್ಕೊಂಡೇಳಿ ಗೈರ್ಹಾಜರಿದ್ದು, ನಂತರ ಬಂದು 2024 ಅಂದ್ರೆ 27/8/2024 ಕೃಷಿ ಇಲಾಖೆ ಆಯುಕ್ತರಿಗೆ ಬೆಂಗಳೂರಿಗೆ ಪತ್ರ ಬರೀತಾರ. ಸಂಯುಕ್ತ ರಜೆಯನ್ನ ನನಗೆ ಮಂಜೂರು ಮಾಡಿ ತಿಕ್ಕೊಂಡು ರೈತರು ಏನು ತೊಗರಿ ಬೆಳೆದಿದ್ದಾರೋ ರೈತರು ಮಧ್ಯಂತರ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಪಕ್ಕದ
ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ವಿಮಾ ತುಂಬಿದ್ರು ವಿಮಾ ಕಂಪನಿಯಿಂದ ಮಧ್ಯಂತರ ಪರಿಹಾರವಾಗಿ 89.94 ಕೋಟಿ ರೂಪಾಯಿ ಪರಿಹಾರ ಬಂದಿದೆ ಗುಲ್ಬರ್ಗ ಜಿಲ್ಲಾ ರೈತರಿಗೆ. ಆದ್ರೆ ವಿಜಯಪುರ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ.